ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಊರಿಗೆ ಹೊಂಟೀನಿ ಒಬ್ಬಾಕಿನೇ. ಈ ಸದ ನಮ್ಮ ಪಪ್ಪ ನಮ್ಮ ಕೂಡ ಬರತ್ತಾರ ನೋಡ್ರಿ. ಇಲ್ಲಿ ಸದ ಇನ್ನೂ ಜಸ್ಟ್ ಆಶ್ರಮ ಮುಂದೆ ಅದೀವಿ. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ನೋಡ್ರಿ, ಡೈರೆಕ್ಟ್ ಒಮ್ಮಲಿಗೆ ನಾ ಸಂಧ್ಯಾಗ ಅದೇನಿ. ಇಲ್ಲಿ ಫುಲ್ ಭಾಳ ಬಿಸಿಲಿದ್ದಿತ್ತು, ವಿಡಿಯೋಸ್ ಅದೇನು ಮಾಡೋಕ್ಕಾಗಿಲ್ಲ. ಬ್ಯಾಗ್ ಒಳಗೆ ಮೊಬೈಲ್ ಇಟ್ಬಿಟ್ಟಿದೆ. ಇಲ್ಲಿ ನಮ್ಮ ಅಕ್ಕ ಅಲ್ಲಿ ಮುಂದೆ ಫೇಶಿಯಲ್ ಮಾಡಿಸ್ಕೊತಾಳಂತ್ರಿ. ಆಮೇಲೆ ಅಲ್ಲೆಲ್ಲ ಅಕ್ಕ ಭೇಟಿ ಆಗಿಬಿಟ್ಟು ನಾನು ನಮ್ಮ ಉಷಿ ಕಿವಿಯಾಗಿನ ತೊಗೊಳಕಂತ ಬಂದಿದ್ವಿ. ಅದು ಎಳೆ ಇರ್ತಾವಲ್ಲ ಕಿವಿ ಮ್ಯಾಗ, ಅಲ್ಲಿ ನೋಡತ್ತಾರ ನೋಡ್ರಿ ನಮ್ಮ ಉಷಿ. ಆಮೇಲೆ ನಮ್ಮ ಅಕ್ಕನ ಕಡೆ ಬಂದ್ವಿ. ಹೊಳ್ಳಿ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಫುಲ್ಲು ಶೆಕೆಯೊಳಗೆ ಗಾಳಿ ಬೀಸ್ಕೊಳ್ಳೋದೇ ಆಗಿತ್ತು. ನೋಡ್ರಿ ಹೆಂಗೆ ಕಟ್ಕೊಂಡು ಕುಂತೀನಿ ನಾ. ಆಕೆಗಲ್ಲಿ ಮೆಹಂದಿ ಹಚ್ಚಾತಿದ್ರು ನೋಡ್ರಿ ಫ್ರೆಂಡ್ಸ್. ಮೆಹಂದಿ ಹೆಂಗಾಗಿತ್ತು ಅಂತ ಕಮೆಂಟ್ ಹಾಕ್ರಿ. ಇನ್ನು ನೋಡ್ರಿ ನಮ್ಮ ಅಕ್ಕ ಮೊನ್ನೆ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆಕಿನ್ನೇಕಿ. ಆಮೇಲೆ ಇಲ್ಲಿ ನಾವು ಸಿಂದಗಿ ಬಸ್ ಸ್ಟ್ಯಾಂಡ್ದಾಗ ಅದೀವಿ ನೋಡ್ರಿ. ಇಲ್ಲಿ ನಾಷ್ಟ ಮಾಡೋಕ್ಕಂತ ಬಂದಿದ್ವಿ. ಟೈಮ್ನು ಭಾಳ ಲೇಟ್ ಆಗಿತ್ತು. ಇಲ್ಲಿ ನೋಡ್ರಿ ಶಾರದಾ ಕ್ಯಾಂಟೀನ್. ಆಮೇಲೆ ನಾವು ಪಟ ರೈಸ್ ಬಜ್ಜಿ ತೊಗೊಂಡ್ವಿ. ನಮ್ಮ ಅಕ್ಕ ಪುರಿ ತೊಗೊಂಡ್ಲು, ಇನ್ನೊಬ್ಬಾಕಿ ಅಕ್ಕನೂ ರೈಸ್ ಬಜ್ಜಿ ತೊಗೊಂಡ್ಲು. ಸೊ ಗೈಸ್, ಐಸ್ ಕ್ರೀಮ್ ತಿನ್ನತ್ತೀವಿ ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಕ ಕೊಡ್ತಾಳೆ ಐಸ್ ಕ್ರೀಮ್. ಮೆಹಂದಿ ಹಚ್ಕೊಂಡೆಲ್ಲ ಮೆಳ್ತುಬ ಒಳಗೋದು. ಆಮೇಲೆ ಇಬ್ಬರು ಫಟಾಫಟ್ ಅಂತ ಐಸ್ ಕ್ರೀಮ್ ತಿಂದ್ಬಿಟ್ಟು ಇಲ್ಲೇ ಬೇಕ್ರಿದಾಗ ಐಸ್ ಕ್ರೀಮ್ ತೊಗೊಂಡಿದ್ವಿ. ಕರ್ನಾಟಕ ಸ್ಟಾಪಿಗೆ ಈ ಸದ್ದಿಂದ ಏನು ಆ ಕಡೆ ಹೋಗ್ತೈತಲ್ಲ, ಆ ಕಡೆ ಹೋಗ್ಬೇಕು. ಮತ್ತು ಈ ಕಡೆ ನಮ್ಮ ಊರಿಗೆ ಇಲ್ಲಿ ಒಳಗೆ ಹೋಗಬೇಕು. ಫುಲ್ ಬಿಸಿಲು ಅಂದ್ರೆ ಬಿಸಿಲು, ಅದಕ್ಕೆ ಫುಲ್ ಕೂಲ್ ಆಗಕ್ಕಂತ ಹೇಳಿ ಐಸ್ ಕ್ರೀಮ್ ತಿನ್ನತ್ತೀವಿ ನೋಡ್ರಿ. ಆಮೇಲೆ ಇಬ್ಬರು ಕೂಡಿ ನಡ್ಕೊತ ಒಳಗೆ ಹೊಂಟಿದ್ವಿ. 1.5 ಕಿಲೋಮೀಟ್ರ್ ಆಗುತ್ತೆ, ಎಷ್ಟಾಗುತ್ತೋ ಗೊತ್ತಿಲ್ಲ. ಬಟ್ ಹೊಂಟಿದ್ವಿ ನಾನು, ನಮ್ಮ ಅಕ್ಕ, ಆಮೇಲೆ ನಮ್ಮ ಚಿಕ್ಕಪ್ಪ ಬಂದರು, ಕರ್ಕೊಂಡು ಹೊಂಟಾರ ನೋಡ್ರಿ ನಮ್ಮಿಬ್ಬರನ್ನ ಇಲ್ಲಿ. ಆಮೇಲೆ ಬ್ರೈಡ್ ಟು ಬಿ ಸೆಲೆಬ್ರೇಷನ್ ಮಾಡಿದ್ವಿ. ಜಾಸ್ತಿ ಹುಡುಗರು ಇದು ಮಾಡೋದ್ರಾಗೆ ಹೋಗಿತ್ತು ನಮ್ಮದು, ಅದಕ್ಕೆ ಜಾಸ್ತಿ ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡ್ರಿ ಕೇಕ್ ಜಸ್ಟ್ ಕಟ್ ಮಾಡ್ಯಾಳ. ಆಮೇಲೆ ನಾನೇ ಎಲ್ಲರಿಗೂ ಕಟ್ ಮಾಡಿಬಿಟ್ಟು ಇಷ್ಟರಿಗೂ ಒಂದೊಂದು ಪೀಸು ನಮ್ಮ 5 ಜನಕ್ಕೆ ಹಾಫ್ ಕೇಕ್, ಉಳ್ಕಿದೆಲ್ಲ ಸಣ್ಣ ಹುಡುಗರಿಗೆ ಅರ್ಧ ಕೇಕ್ ಕೊಟ್ವಿ. ಆಮೇಲೆ ಇವತ್ತಿನ ದಿನವೇ ನಾನು ಹೊಳ್ಳಿ ಬಿಜಾಪುರಕ್ಕೆ ಹೋದೆ. ಸ್ವಲ್ಪ ಕೆಲಸ ಇದ್ದಿತ್ತು, ಸ್ವಲ್ಪ ಒಬ್ರದ್ದು ಮದುವೆ ಇದ್ದಿತ್ತು, ಹೋಗ್ಬೇಕಂತೇಳಿ ಹಾಗೆ ಸಂಜೆಗೆ ಬಂದೆ. ಫುಲ್ ರಶ್ ಆಗಿತ್ತು. ಬಸ್ ಅಂತೂ ಇಲ್ಲಿ 6:30ಗೆ ಬಂದು ನಿಂತೀವಿ ಕನ್ನೊಳ್ಳಿ ಸ್ಟಾಪಿಗೆ. ಹೊಳ್ಳಿ ಬಸ್ ಬರೋದು ನಮಗೆ 7ಕ್ಕೆ ಬಸ್ ಸಿಕ್ಕೈತಿ, 7:30ಗೆ. ಇಲ್ಲಿ ನೋಡ್ರಿ, ಇಲ್ಲಿ ಕೇಕ್ ಕಟ್ ಮಾಡ್ಕೊಳತ್ತೀವಿ ನೋಡ್ರಿ ನಾವು ನಮಗಂತೇಳಿ. ಕೇಕ್ ಕಟ್ ಮಾಡಿ ತಿಂದಾದ್ಮ್ಯಾಗ ಉಳ್ಕಿದ ಕೇಕ್ನ ಅವರೆಲ್ಲ ಹುಡುಗರಿಗೆ ಕೊಟ್ಬಿಟ್ಟಿವಿ ನೋಡ್ರಿ ಫ್ರೆಂಡ್ಸ್. ಇವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಊರಾಗ. ಇಲ್ಲಿ ನೋಡ್ರಿ ಕೇಕ್ ತಿನ್ನತ್ತೀವಿ ನೋಡ್ರಿ ನಾವು. ಒಳಗೆ ಫುಲ್ ಡೋರ್ ಹಾಕೊಂಡು ಬಿಟ್ಟಿವಿ. ಫುಲ್ ಕತ್ತಲಾಗ್ಬಿಟ್ಟೈತಿ, ಏನೂ ಕಾಣಿಸಾತಿದ್ದಿಲ್ಲ. ಅದಕ್ಕೆ ಟಾರ್ಚ್ ಹಚ್ಕೊಂಡ್ಬಿಟ್ಟು ವಿಡಿಯೋಸ್ ಮಾಡಿ ನೋಡ್ರಿ. ನಮ್ಮ ಅಕ್ಕ ಹೆಂಗೆ ರೆಡಿ ಆಗ್ಯಾಳ ನೋಡ್ರಿ. ಅಲ್ಲಿ ಇನ್ನೊಬ್ಬಾಕಿ ಅಕ್ಕ. ಆಮೇಲೆ ಸೆಲೆಬ್ರೇಷನ್ ಅದು ಮಾಡೋದಾದ್ಮ್ಯಾಗ ನಮ್ಮ ಚಿಕ್ಕಪ್ಪ ಇಲ್ಲಿ ನಮ್ಗೆ ಹೊಳ್ಳಿ ಕನ್ನೊಳ್ಳಿ ಸ್ಟಾಪಿಗೆ ಬಿಡಾಕೆ ಬರತ್ತಾರ ನೋಡ್ರಿ. ಬಿಟ್ಮ್ಯಾಗ ಆಮೇಲೆ ಬಸ್ ಕಾಯ್ಕೊಂಡು ನಿಂತಿದ್ದೆ. 1.5 ತಾಸು ಕಾಯ್ಕೊಂಡು ನಿಂತೀವಿ. ಅಲ್ಲಿ ಕನ್ನೊಳ್ಳಿ ಸ್ಟಾಪ್ ಬಳಿ ಒಂದು ಗಾಡಿ ಹೋಗಿ ಇನ್ನೊಂದು ಗಾಡಿಗೆ ಹಿಂದಿಂದ ಕೂತ್ಬಿಟ್ಟಿತ್ತು. ಅದಕ್ಕೆ ಫುಲ್ಲೆಲ್ಲ ಟ್ರಾಫಿಕ್ ಆಗಿಬಿಟ್ಟಿತ್ತು. ನಮ್ಮ ಬಸ್ನು ಭಾಳ ಲೇಟ್ ಮಾಡತ್ತಿತ್ತು. ಜಾಸ್ತಿ ಕನ್ನೊಳ್ಳಿಗೆ ಸ್ಟಾಪ್ ಇರೋಂಗಿಲ್ಲ, ಡೈರೆಕ್ಟ್ ಸಿಂದಗಿಯಿಂದ ಬಿಜಾಪುರಿಗೆ ಇರ್ತಾವೆ. ಸಿಂದಗಿ, ದೇವ್ರಿಪ್ಪರಿಗೆ, ಶಿವಣಗಿ ಅಷ್ಟೇ ಸ್ಟಾಪ್ ಇರ್ತಾವೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾನು ಸಣ್ಣಕ್ಕಿದ್ದಾಗ ಇಲ್ಲಿ ಆಡಕ್ಕೆ ಬರ್ತಿದ್ವಿ ನೋಡ್ರಿ ನಾವು. ಆಮೇಲೆ ಇಲ್ಲಿ ಫುಲ್ ಕತ್ಲಾಗಿತ್ತಲ್ಲ, ನಮ್ಮ ಪಪ್ಪನೂ ಹಾಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ರು ನನಗೆ. ಇಲ್ಲೇ ಬೈಪಾಸಿಗೆ ಇಳಿದಿದ್ದೆ ನಾನು. ನಮ್ಮ ಪಪ್ಪನ ಆಫೀಸು ಇಲ್ಲೇ ಬರುತ್ತಲ್ಲ, ಹಾಗೆ ಮನೆಗೆ ಹೋಗೋತ್ತಾಗ ನಾನು ಕರ್ಕೊಂಬರ್ತೀನಿ, ಇಲ್ಲೇ ಬೈಪಾಸಿಗೆ ಇಳಿದ್ಬಿಡು ಅಂದಿದ್ರು ನಮ್ಮ ಪಪ್ಪ. ಅದಕ್ಕೆ ಇಲ್ಲೇ ಬೈಪಾಸಿಗೆ ಇಳಿದ್ಬಿಟ್ಟು ನಮ್ಮ ಪಪ್ಪ ನಂಗೆ ಮನೆಗೆ ಕರ್ಕೊಂಡು ಹೊಂಟಾರ ನೋಡ್ರಿ ಫ್ರೆಂಡ್ಸ್. ನೈಟ್ ಬೈಕ್ ಮ್ಯಾಗ ಹಿಂಗೆ ಹೈವೇ ರೋಡ್ ಮ್ಯಾಗ ಹೋಗೋ ಮಜಾನೇ ಬೇರೆ. ಅದ್ರಾಗೆ ಫುಲ್ ಥಂಡ್ಯಾಗ ಹೋಗ್ಬೇಕು, ಮಸ್ತ್ ತಣ್ಣಗೆ ಗಾಳಿ ಬರ್ತಿರ್ತೈತಿ. ಮಳೆ ಒಳಗೆ ಹೋಗೋದಂದ್ರೆ ಇನ್ನೂ ಮಜಾ ಬರ್ತೈತಿ ನೋಡ್ರಿ ಫ್ರೆಂಡ್ಸ್. ಹೆಂಗಾಗಿ ನೋಡ್ರಿ ನಾವು ಊರಿಗೆ ಹೋಗಿ ಬರೋದ್ರಾಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ.